ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾಟರ್ಡೆ ಒಂದು ಮದುವೆ ಇತ್ತು, ಸೊ ಹಾಗಾಗಿ ನಾನು ಋತ್ವಿಕ್ ಇಬ್ಬರು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿಯಾಗಿದ್ದೀವಿ. ಇವಾಗ ಮದುವೆಗೆ ಈ ಓಲೆ ಹಾಕ್ಕೊಂಡು ಹೋಗೋಣ ಅಂತಿದ್ದೀನಿ. ಡ್ರೆಸ್ ಹಾಕಿದ್ದೀನಿ, ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ಯಾರಿ ಆಗಿದ್ದರೆ ಗೋಲ್ಡ್ ಹಾಕ್ಕೊಳ್ತಿದ್ದೆ, ಡ್ರೆಸ್ ಅಲ್ವಾ, ಸೊ ಫ್ಯಾನ್ಸಿ ಹಾಕ್ಕೊಳ್ಳೋಣ ಅಂತ ಇದನ್ನು ಎತ್ತಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮದುವೆಗೆ ಈ ಥರ ರೆಡಿ ಆಗಿರೋ ಸಿಂಪಲಾಗಿ ನಾವು ಮದುವೆಗೆ ಹೋಗ್ತಾ ಇದ್ದೀವಿ, ನನ್ನ ಫ್ರೆಂಡ್ ಅವರ ತಮ್ಮನ ಮದುವೆಗೆ. ಸೊ ಈ ಥರ ಸಿಂಪಲಾಗಿ ಡ್ರೆಸ್ ಹಾಕೊಂಡು ಮಾಡು ನೋಡೋಣ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ನಮ್ಮ ಋತ್ವಿಕ್ ನೋಡಿ ಈ ಥರ ರೆಡಿಯಾಗಿದ್ದಾನೆ. ಬ್ಲ್ಯಾಕ್ ಕಲರ್ ಪ್ಯಾಂಟು, ವೈಟ್ ಟೀ ಶರ್ಟು, ಅದ್ರ ಮೇಲೆ ಒಂದು ಕ್ರೀಮ್ ಕಲರ್ ಕೋಟು. ಎಲ್ಲಮ್ಮ ಸೂಪರ್. ಒಂದು ಕಡ್ಗ ಒಂದು ಹಾಕ್ಕೊಂಡಿದ್ದಾನೆ. ತಲೆ ಬಚ್ಕೋಬೇಕು, ತಲೆ ಬಚ್ಕೋಗಿರುತ್ತೋ. ಸೂಪರಾಗಿ ಕಾಣಿಸ್ತಾ ಇದ್ದಾನೆ. ಈಗ ಓಲಾ ಆಟೋ ಮಾಡಿಕೊಂಡು ನಾವು ಮದುವೆಗೆ ಹೊರಟಿದ್ದೀವಿ. ನೈಟ್ ಟೈಮ್ ಅಲ್ವಾ, ಟೂ ವೀಲರ್ ಬೇಡ ಅಂತ ಅಂದ್ಬಿಟ್ಟು ಆಟೋದಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಹೇಳಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. 1 ಅವರಿಂದ ಟ್ರೈ ಮಾಡಿದೋ ಬುಕ್ ಮಾಡೋದಕ್ಕೆ. ಯಾವುದು ಕ್ಯಾಬು, ಕಾರ್ ಆಗ್ಬೋದು, ಆಟೋ ಆಗ್ಬೋದು, ಯಾವುದೂ ಬುಕ್ ಆಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ಕ್ಯಾನ್ಸಲ್ ಮಾಡ್ಕೊತಾ ಇದ್ರು. ಸೊ ಫೈನಲಿ ಆಟೋ ಒಂದು ಬುಕ್ ಆಯಿತು. ಅದು 1 ಅವರ್ ಆದಾದಮೇಲೆ 9 o'clockಗೇನೋ ಬುಕ್ ಆಗಿದ್ದು. ನಾವು ಮದುವೆಗೆ ಹೋಗೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಇಲ್ಲಿ ಯಾವುದೋ ಫಂಕ್ಷನ್ ನಡೀತಿತ್ತು ಅಂದ್ಬಿಟ್ಟು ರೋಡ್ ಫುಲ್ಲು ಸೀರಿಯಲ್ ಸೆಟ್ ಹಾಕಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ವಿಡಿಯೋ ಕೂಡ ಮಾಡಿಕೊಂಡೆ. ಇವಾಗ ಚೌಟ್ರಿಗೆ ರೀಚ್ ಆದೋ ನೋಡಿ. ಹಾಂ ಬಾ, ಹಾಯ್ ಮಾಡು ಮಂಜೆ. ಬ್ಲಾಗ್, ಯೂಟ್ಯೂಬ್ ಬ್ಲಾಗ್. ವೆಲ್ಕಮ್ ವೆಲ್ಕಮ್. ಬನ್ನಿ ಬನ್ನಿ ಬನ್ನಿ. ಯಾರ್ದು ಮದುವೆ ಮಂಜೇಶ? ಯಾರ್ದು ಮದುವೆ? ನನ್ನ ಫ್ರೆಂಡ್ ತಮ್ಮನ ಮದುವೆ. ಕೀರ್ತನ್ ಅಂತ. ಕೀರ್ತನ್. ಇವರೇ ಮಧು ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಫ್ರೆಂಡು. ಸೊ ಇವ್ರ ತಮ್ಮನ ಮದುವೆಗೆ ನಾವೆಲ್ಲರೂ ಕೂಡ ಹೋಗಿದ್ದಿತ್ತು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಒಂಥರ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಅದಕ್ಕೆ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಹೋಗಿದ್ವಿ. ಅಪ್ಪ, ಅಮ್ಮ ಮತ್ತು ನನ್ನ ತಮ್ಮ 3 ಜನ ಕೂಡ ಮೊದಲೇ ಹೋಗಿದ್ದರು. ನಮಗೋಸ್ಕರ ಅಂತ ವೆಯ್ಟ್ ಮಾಡ್ತಿದ್ರು. ಬಟ್ ನಾವು ಬರೋದು ಸ್ವಲ್ಪ ಲೇಟ್ ಆಗೋಯಿತು. ನಾನು ಬರೋದು ಕ್ಯಾಬ್ ಸಿಗ್ದೇನೆ. ಈಗ ಅಕ್ಕ ಬಾವಂಗೆ ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಅವರು ಕೂಡ ಟ್ರಾಫಿಕಲ್ಲಿ ಸಿಗಾಕೊಂಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಪಾಪು ಇದೆಯಲ್ಲ, ಈ ಪಾಪು ಮಧು ಮಗಳು ತುಂಬಾ ಮುದ್ದಾಗಿದ್ದಾಳೆ, ತುಂಬಾ ಕ್ಯೂಟಾಗಿದ್ದಾಳೆ. ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಆಟ ಆಡ್ತಿದ್ಲು. ಇವ್ರು ಬಂದುಬಿಟ್ಟು ಮಧು ಅವ್ರ ಅಮ್ಮ ಮತ್ತು ಅವರ ಮೊದಲನೇ ಮಗಳು. ಅವಳು ಕೂಡ, ಇಬ್ಬರು ಮಕ್ಕಳು ಕೂಡ ತುಂಬಾ ಮುದ್ದಾಗಿದ್ದಾರೆ. ನನ್ನ ಮಗ ನೋಡಿ ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ ಅಂದ್ಬಿಟ್ಟು. ಆಮೇಲೆ ಅವನೇನೇ ಫೋನ್ ತೊಗೊಂಡು ನಮ್ಮ 3 ಜನದ ನಾವು ಕುತ್ಕೊಂಡು ಅಕ್ಕ ಬಾವಂಗೆ ವೆಯ್ಟ್ ಮಾಡ್ತಿದ್ದೋ. ಹಾಗೆ ವಿಡಿಯೋ ಎಲ್ಲ ನಾನು ಮಾಡ್ದೆ. ಈಗ ಗಂಡು ಹೆಣ್ಣಿಗೆಲ್ಲ ವಿಶ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆಮೇಲೆ ಡಿಸ್ಕಷನ್ ಮಾಡಿರಂತೆ ಊಟ ಮಾಡೋಣ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ನನ್ನ ತಮ್ಮ ಬಂದವನು ಮತ್ತೆನೇ ಕೆಳಗಡೆ ಹೊರಟೋದ. ಆಮೇಲೆ ಅವನಿಗೆ ಅಂತ ಸಪ್ರೇಟಾಗಿ ಮತ್ತೆ ಎಲೆ ಹಾಕಿಸಿ ಇವಾಗ ಮತ್ತೆ ಬಂದು ಎಲ್ಲರೂ ಕೂಡ ಬಡಿಸ್ತಾ ಇದ್ದಾರೆ. ಊಟ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಲಾಸ್ಟ್ ಆಗಿದ್ದರಿಂದ ಒಂದೊಂದು ಐಟಮ್ ಕೂಡ ಮಿಸ್ ಆಗಿಬಿಟ್ಟಿತ್ತು. ಇವಾಗ ಊಟ ಮುಗಿಸ್ಕೊಂಡು ನಮ್ಮ ಅಪ್ಪ ಮತ್ತು ಅಕ್ಕ ಇಬ್ಬರು
ಇಬ್ಬರು ಕೂಡ ಸ್ಟೆಪ್ಸ್ ಇಳ್ಕೊಂಡೆ ಕೆಳಗಡೆಗೆ ಹೋಗೋಣ ಅಂತ ಹೋಗ್ತಿದ್ದಾರೆ. ನಾನು ಮತ್ತು ಅಮ್ಮ ಇಬ್ಬರು ಕೂಡ ಲಿಫ್ಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲವರು ಅವ್ರು ಒಳಗಡೆಯಿಂದ ಬರ್ತಾರಲ್ಲ. ಈಗ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಚೌಟ್ರಿ ನಿಯರ್ ಅಮ್ಮನ ಮನೆ ಇದ್ದಿದ್ದರಿಂದ ಎಲ್ಲರೂ ಕೂಡ ಅಮ್ಮವ್ರ ಮನೆಗೇನೆ ಹೋದ್ವಿ. ಇಲ್ಲಿ ಋತು ಮತ್ತು ಚಿನ್ಮಯ್ ಇಬ್ಬರದು ಕೂಡ ಆಟಗಳು ನಿಲ್ತಾ ಇಲ್ಲ. ವಾಟರ್ ಬಾಟ್ಲು ತೊಗೊಂಡು ಇಬ್ಬರು ಆಟ ಆಡ್ತಾ ಇದ್ದಾರೆ. ಟೈಮ್ ಆಯಿತು ಬನ್ನಿ ಅಂತಂದ್ರೂ ಆಟ ಆಡ್ಕೊಂಡಿದ್ರು. ಬಿಟ್ಟಿದ್ರೆ ಅವರು ಚೌಟ್ರಿಲೇನೇ ಎದ್ಬಿಡ್ತಾ ಇದ್ರು. ಸೊ ಇವಾಗ ಮನೆಗೆ ಹೋಗಬೇಕು. ನಾನು ನೈಟೇನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಸಂಡೇ ಅಮ್ಮವ್ರ ಮನೆ ಹತ್ರ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡಿದರು. ಅಮ್ಮನ ಸ್ಪೆಷಲ್ ಗೆಸ್ಟಾಗಿ ಕೂಡ ಕರೆದಿದ್ರು. ಅಮ್ಮ ಹೋಗಿದ್ರು, ಸನ್ಮಾನ ಎಲ್ಲ ಮಾಡಿದ್ರಲ್ಲ. ಸೊ ಹಾಗಾಗಿ ಹಾಗೆ ಒಂದು ವಿಡಿಯೋ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಇಲ್ಲಿ ಈ ಅಕ್ಕ ಬೆಳಗಿನ ಟಿಫನ್ಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾಳೆ. ಅಪ್ಪ ಕೂಡ ಇದ್ದಾರೆ ಆ ಕಡೆ ಸೈಡು. ಎಲ್ಲೋಗಿದ್ದಮ್ಮ? ಕನ್ನಡ ರಾಜ್ಯೋತ್ಸವಕ್ಕೆ ಹೋಗಿದ್ದೆ. ನಮ್ಮ ಬೈಕೋನಲ್ಲಿ ವಾರ್ಡು ಕನ್ನಡ ರಾಜ್ಯೋತ್ಸವ ಇತ್ತು. ಕನ್ನಡ ರಾಜ್ಯೋತ್ಸವಕ್ಕೆ ಹೋಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಇವಾಗ ಬಂದು. ಚೆನ್ನಾಗಾಯ್ತಾ? ಸೂಪರ್ ಆಗಾಯ್ತು. ಟಿಫನ್ ಅಮ್ಮ? ಅಕ್ಕ ಟಿಫನ್ಗೆ ಅಂತ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡಿದ್ಲು. ಹೇಳಬೇಕು ಅಂದರೆ ನಾನೇ ಹೇಳ್ಬಿಟ್ಟು ಮಾಡಿಸಿದ್ದೆ. ಅವಳು ಎಲ್ಲ ರೆಸಿಪಿನೂ ಕೂಡ ತುಂಬಾ ಟೇಸ್ಟಾಗಿ ಮಾಡ್ತಾಳೆ. ವೆಜ್ ಆಗ್ಬೋದು, ನಾನ್ ವೆಜ್ ಆಗ್ಬೋದು, ಎರಡೂ ಕೂಡ ತುಂಬಾ ಟೇಸ್ಟಾಗಿ ಮಾಡ್ತಾಳೆ. ಖಾರ ಪೊಂಗಲ್ ಎಲ್ಲನೂ ರೆಡಿ ಆದಾದ್ಮೇಲೆ ಅಮ್ಮಂಗೆ ಹಾಕೊಂಡು ಕೊಡ್ತೀವಿ. ಅಮ್ಮ ಏನಂತ ಹೇಳ್ತಾರೆ ನೋಡಿ. ತುಂಬಾ ಫನ್ನಿಯಾಗಿ ಕಾನ್ವರ್ಸೇಷನ್ ಆಗಿದೆ. ಬಿಸಿ ಖಾರ ಪೊಂಗಲ್ ನಮ್ಮ ದೊಡ್ಡ ಮಗಳು ಮಾಡಿರೋದು. ನನ್ನ ಚಿಕ್ಕ ಮಗಳು ಏನಕ್ಕೂ ಸುಖ ಇಲ್ಲ ಫ್ರೆಂಡ್ಸ್. ನಮ್ಮ ಚಿಕ್ಕ ಮಗಳು ನೋಡಿ ಫ್ರೆಂಡ್ಸ್, ಈ ನಮ್ಮ ಮನೆಗೆ ಬಂದರೆ ಮಹಾರಾಣಿ ಆಗೋತಾಳೆ ಫ್ರೆಂಡ್ಸ್. ನಮ್ಮ ದೊಡ್ಡ ಮಗಳು ನೋಡಿ ಖಾರ ಪೊಂಗಲ್ ಮಾಡಿ ಅಲ್ಲಿ ನೋಡಿ ಫ್ರೆಂಡ್ಸ್, ಹೊಟ್ಟೆ ಉರಿತದೆ ನೋಡಿ ಫ್ರೆಂಡ್ಸ್. ಮನೆ ಕುಕ್ ಆಗೋತಾಳೆ ಫ್ರೆಂಡ್ಸ್. ಮನೆ ಕೆಲಸದವರು ಇಷ್ಟೊಂದು ಮಾಡಲ್ಲ ಫ್ರೆಂಡ್ಸ್, ಹಂಗೆ ಮಾಡ್ತಾರೆ. ಆದರೆ ನನ್ನ ಚಿಕ್ಕ ಮಗಳು ನೋಡಿ ಫ್ರೆಂಡ್ಸ್, ಮಹಾರಾಣಿ ಆಗೋತಾಳೆ ಫ್ರೆಂಡ್ಸ್. ಅವಳು ಸೇವೆ ಮಾಡೋದೇ ನಾವು ಆಗುತ್ತದೆ ಫ್ರೆಂಡ್ಸ್. ನಾನು ತಿನ್ನಕ್ಕಲ್ಲ ಫ್ರೆಂಡ್ಸ್, ನನ್ನ ಚಿಕ್ಕ ಮಗಳು ಬೇಡಪ್ಪ, ನೀನು ತಿಂದ್ಬಿಟ್ಟು ಹೇಳೋ. ಟೇಸ್ಟ್ ಹೇಳಮ್ಮ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ನನ್ನ ಮಗಳು 5 ಸ್ಟಾರ್ ಹೋಟ್ಲಲ್ಲಿ ಕುಕ್ ಮಾಡೋ ಥರ ಮಾಡ್ತಾಳೆ. ಯಾವುದೇ ಒಂದು ತಿಂಡಿ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾಳೆ. ಯಾವ ಮಗಳ ಹೆಸರು ಹೇಳ್ಬಿಡಮ್ಮ? ದೊಡ್ಡ ಮಗಳು ರಮ್ಯಾ ಅಂತ. ಕುಕ್ಸಟ್ಟೆ ಅದು. ಇಲ್ಲೇ ತಿಂತದೆ, ಇಲ್ಲೇ ದುಡಿತದೆ. ಏನ್ ಮಾಡೋದು ಫ್ರೆಂಡ್ಸ್? ಚಿಕ್ಕ ಮಗಳೇನು ಮಾಡಲ್ಲ. ಚಿಕ್ಕ ಮಗಳು ಇಲ್ಲ ಫ್ರೆಂಡ್ಸ್, ನಾವು ಮಾಡಿ ಮುಂದಿಕ್ಬೇಕು. ನಾವು ಮಾಡ್ಬೇಕು ಫ್ರೆಂಡ್ಸ್. ನಮ್ಮ ಮನೆಗೆ ಬಂದ್ರೆ ರಾಣಿ ಎಲ್ಲ ಫ್ರೆಂಡ್ಸ್, ಅವಳು ಮಹಾರಾಣಿ ಆಗುತ್ತೆ ನೋಡಿ ಫ್ರೆಂಡ್ಸ್. ನನ್ನ ದೊಡ್ಡ ಮಗಳು ಇವಳು ಬಂದ್ರೆ ಎಷ್ಟು ಕೆಲಸ ಮಾಡ್ತದೆ. ಬೆಳಗ್ಗೆ ಎಲ್ಲ ಗುಡಿಸಿ ವರ್ಸಿ ಅಡಿಗೆ ಮಾಡಿ ಎಲ್ಲ 2ನೇ ತಾಯಿ ಆಗ್ಬಿಡ್ತಾಳೆ ಫ್ರೆಂಡ್ಸ್. ಮನೆ ಕೆಲಸದೋಳ. ನಾನು 3ನೇ ತಾಯಿ ಆಯ್ತಾ? ಇವರು ನಮ್ಗೆಲ್ಲ ಯಜಮಾನ್ರಾಗುತ್ತಾರೆ ಫ್ರೆಂಡ್ಸ್. ನನ್ನ ಚಿಕ್ಕ ಮಗಳು ಫ್ರೆಂಡ್ಸ್ ಇವಳು. ಮನೆಗೆ ಯಜಮಾನಿ ಆಗುತ್ತಾಳೆ. ರಾಣಿ ಎಲ್ಲ ಫ್ರೆಂಡ್ಸ್, ಇವಳು ಮಹಾರಾಣಿ ತರ ಇರ್ತಾಳೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫನ್ನಿಯಾಗಿ ಮಾತಾಡ್ಕೊಂಡು ನಗಾಡ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಎಲ್ಲರೂ ಕೂಡ ಹೀಗೇನೆ ಎಷ್ಟು ತಮಾಷೆಯಾಗಿ ಮಾತಾಡಿಕೊಂಡು ಯಾವಾಗಲೂ ನಗ್ತಾನೆ ಇರ್ತೀವಿ. ಎಷ್ಟೊಂದು ಮೂಮೆಂಟ್ಗಳು ರ್ಯಾಂಡಮಾಗಿ ನಾವು ಹಾಗೆ ಮಾತಾಡಬೇಕಾದ್ರೂ ಅಷ್ಟೇ ಯಾವಾಗಲೂ ನಾನು ಕಾಮಿಡಿಯಾಗೆ ಮಾತಾಡ್ಕೊಂಡು ಎಲ್ಲರೂ ಕೂಡ ಕೂತ್ಕೊಂಡಿರ್ತೀವಿ. ಕೆಲವೊಂದೆಲ್ಲ ನನಗೆ ವೀಡಿಯೋ ಮಾಡಬೇಕು ಅಂತ ಥಾಟ್ ಕೂಡ ಬರೋದಿಲ್ಲ. ಅಪ್ಪ ಆಗ್ಬೋದು, ನನ್ನ ತಮ್ಮಂದಿರಾಗ್ಬೋದು, ಎಲ್ಲರೂ ಕೂಡ ಹಾಗೇನೇ.
ಸೊ ಇದು ಹಾಗೇನೇ ನಾನು ವ್ಲಾಗ್ ಮಾಡ್ತಿದ್ನಲ್ಲ, ಅಮ್ಮ ಕೂಡ ಹಾಗೆ ಮಾತಾಡ್ತಾಯಿದ್ರು. ನನಗೆ ಇದು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ತುಂಬಾ ಕ್ಯೂಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಅಮ್ಮ ಅದನ್ನೆಲ್ಲ ಹಾಕ್ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು, ಬಟ್ ಆದರೂ ನಾನು ಶೇರ್ ಮಾಡ್ತಾಯಿದ್ದೀನಿ. ನಿಜ ಹೇಳಬೇಕು ಅಂತಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಕೂಡ ಮಹಾರಾಣಿದಿರ ಥರನೇ ನೋಡ್ಕೊಂಡಿದ್ದಾರೆ, ಅದೇ ರೀತಿಯೇ ಬೆಳೆಸಿದ್ದಾರೆ. ನೋಡಿ ಗೈಸ್ ನಾಷ್ಟ ಮಾಡ್ತಾವ್ರೆ ಇಬ್ಬರು. ನಮ್ಮಮ್ಮ ನಂದು ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಮಲಿಕೊಂಡು. ನಮ್ಮ ಅಕ್ಕನೂ ವಿಡಿಯೋ ನೋಡ್ತಾ ಇದ್ದಾಳೆ ಫ್ರೆಂಡ್ಸ್. ಆಯ್ತಾ ನೀನು ಬಾಂಬು? ನಾವೇ ಬಂದರೆ ಅವ್ನು ಮಾರ್ನಿಂಗ್ ಟಿಫನ್ ಎಲ್ಲ ಕೂಡ ಮುಗಿಸ್ಕೊಂಡು ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ, ಹಾಗೆ ಆನ್ ದಿ ವೇ ನನ್ನ ಹಸ್ಬೆಂಡ್ ಕೂಡ ಜಾಯ್ನ್ ಆಗ್ತಾರೆ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ನಮ್ಮ ಮನೆಗೆ ಬಂದ್ವಿ ಅಲ್ಲಿಂದ ಡೈರೆಕ್ಟಾಗಿ. ಇಲ್ಲಿ ಬಂದಾದಮೇಲೆ ಇಲ್ಲೂ ಕೂಡ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗೋದಿತ್ತು, ಹಾಗಾಗಿ ಹೊರಗಡೆ ಬಂದಿದ್ವಿ. ಋತು ಹಾಗೆ ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ, ಹಾಗಾಗಿ ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.